ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳಿದ್ದಾರೆ. ಹಾಗೆ ಯಾವುದೇ ಯೂಸ್ ಕಾರ್ ತಗೋಬೇಕು ಅಂದರೆ ನೀವು NXO ಕಾರ್ಗೆ ವಿಸಿಟ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. 35,000ದಿಂದ ಹಿಡಿದು 15 ಲಕ್ಷ ತನಕ ನಿಮ್ಗೆ ಯಾವುದೇ ವೆಹಿಕಲ್ ಬೇಕು ಬೆಸ್ಟ್ ಪ್ರೈಸಲ್ಲಿ ನಾವು ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ. ಹಾಗೆ ಬೆಸ್ಟ್ ಪ್ರೈಸಲ್ಲಿ ಉತ್ತಮ ಗುಣಮಟ್ಟದ ವೆಹಿಕಲ್ಲು ಉತ್ತಮ ಬೆಲೆಯಲ್ಲಿ ನಾವು ಕೊಡ್ತೀವಿ. ಹಾಗಾಗಿ NXO ಕಾರ್ಗೆ ವಿಶ್ವಾಸ ಇಟ್ಟು ಬನ್ನಿ. ವಿಶ್ವಾಸಕ್ಕೆ ಯಾವುದೇ ಮೋಸ ಆಗದಿರೋ ಒಂದು ಒಳ್ಳೆ ತಾಣ ಅಂದರೆ ಅದು ನಿಮ್ಮ ನೆಚ್ಚಿನ NXO ಕಾರ್ ಆಗಿರುತ್ತೆ ಸರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಾಗರಬಾವಿಯಲ್ಲಿರುವ NXO ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ತುಂಬ ಜನ ಬಂದ್ಬಿಟ್ಟು ಲೋ ಬಜೆಟಲ್ಲಿ ಕಾರ್ಸ್ ಹುಡುಕ್ತಾ ಇದ್ದೀರಾ, ಅದು ಕೂಡ ಕ್ವಾಲಿಟಿ ಕಾರ್ಸು ಎಲ್ಲ ಲೇಟೆಸ್ಟ್ ಮಾಡೆಲ್ ಕಾರ್ಸ್ ನಮಗೆ ಬಂದ್ಬಿಟ್ಟು ಒಂದು ಒಳ್ಳೆ ಬಜೆಟ್ ಪ್ರೈಸಲ್ಲಿ ಬೇಕು ಅಂತ ತುಂಬ ಜನ ಕೇಳ್ತಾನೆ ಇರ್ತೀರಾ. ಸೊ ಅದಕ್ಕೋಸ್ಕರ NXO ಕಾರ್ಸ್ಗೆ ಬಂದಿದ್ದೀವಿ. ಸೊ ಈ ಸತಿ ಬಂದ್ಬಿಟ್ಟು ಇವ್ರ ಹತ್ರ ಎಲ್ಲ ಥರ ನ್ಯೂ ಸ್ಟಾಕ್ ಕಾರ್ಸ್ಗಳು ಅವೈಲೇಬಲ್ ಇದೆ. ಸೊ ಯಾವ್ಯಾವ ಥರ ಕಾರ್ಸು, ಯಾವ್ಯಾವ ಥರ ಆಫರ್ಸು ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ನ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸೊ ಹಾಯ್ ಸರ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ಕರ್ನಾಟಕ ಆಶೀರ್ವಾದ. ಓಕೆ, ಲಾಸ್ಟ್ ಟೈಮು ಒಳ್ಳೆ ಹಾಡೆಲ್ಲ ಆಡಿದ್ರಿ. ಸೊ ಹೆಂಗಿತ್ತು ರೆಸ್ಪಾನ್ಸ್ ಎಲ್ಲ? ಯುಗಾದಿ ರೆಸ್ಪಾನ್ಸ್ ಸರ್ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತಾ? ಚೆನ್ನಾಗಿರ್ಲೇಬೇಕು, ಚೆನ್ನಾಗಿರುತ್ತೆ ಸರ್. ಓಕೆ, ಸೊ ಈ ಸತಿ ಎಲ್ಲ ಲೇಟೆಸ್ಟ್ ಕಾರ್ಸ್ ಅಂತ ನಿಮ್ಮ ಬಾಸ್ ಹೇಳಿದ್ರು. ಸೊ ಅದಕ್ಕೋಸ್ಕರ ಸೊ ಯಾವ ಥರ ಆಫರ್ಸ್ ತಂದಿದ್ದೀರಾ? ಸೊ ಯಾವ ಕಾರ್ ಲೇಟೆಸ್ಟ್ ವೆಹಿಕಲ್ ಇದೆ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ನಿಮಗೆ ಗಾಡಿಗಳ ಪ್ರೈಸ್ ಹೇಳ್ತಾ ಹೋಗ್ತೀನಿ ಸರ್. ಓಕೆ, ಸೊ ಫಸ್ಟ್ XUV ಇಂದಾನೆ ಸ್ಟಾರ್ಟ್ ಮಾಡೋಣ. XUV ಇಂದಾನೆ ಸ್ಟಾರ್ಟ್ ಮಾಡೋಣ ಸರ್. XUV ಮೇಳ ಅಂತಾನೆ ಹೇಳ್ಬೋದು. ಸಮ್ಮರ್ ಸೀಸನ್ ಅಲ್ಲಿ NXO ಕಾರ್ ನಲ್ಲಿ ಅದು W8 ಬೇಕಾ, W6 ಬೇಕಾ, W4 ಬೇಕಾ, ಎಲ್ಲ ವೆಹಿಕಲ್ ಲಭ್ಯವಿದೆ ಸರ್. ಇಲ್ಲಿ ನೋಡಿ ಸರ್, W8 ಇದೆ, 2012 ಸೆಕೆಂಡ್ ಓನರು ಗಾಡಿ, ತುಂಬಾ ಚೆನ್ನಾಗಿದೆ ಸರ್. XUV 500 W8 ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಕೇವಲ 4,99,000ಕ್ಕೆ ಕೊಡಬೇಡ ಸರ್. ಜಸ್ಟ್ 4,99,000. 4,99,000 ಓನ್ಲಿ ಸರ್. ನೆಕ್ಸ್ಟ್ ಹಾಗೆ W6 ಇದೆ ನೋಡಿ ಸರ್, 2015 ಸಿಂಗಲ್ ಓನರು W6 ಸರ್. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ 6,40,000ಕ್ಕೆ ಕೊಡಬೇಡ ಸರ್. 6,40,000 ರೂಪೀಸ್ ಮಾತ್ರ. 6,40,000 ಓನ್ಲಿ ಸರ್. ಸೊ ಮತ್ತೊಂದಿದೆ ಸರ್. ಸರ್ ಇಲ್ಲಿ ನೋಡಿ, XUV 500 ಅಲ್ಲಿ ಇದು W4 ಇದೆ ನೋಡಿ ಸರ್. 2017 ಸಿಂಗಲ್ ಓನರು, 7,40,000ಕ್ಕೆ ಫೈನಲ್ ಆಗುತ್ತೆ. ಓಡಿದ್ದು ಕಮ್ಮಿ ಇದೆ, ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಸರ್. ಕೇವಲ 7,40,000 ಸರ್. ಜಸ್ಟ್ 7,40,000 7,40,000ಗೆ. ಹಾಗೆ ಇನ್ನೊಂದು W6 ಇದೆ ನೋಡಿ ಸರ್, XUV 500 ಸರ್. ನೆಕ್ಸ್ಟ್ ಇನ್ನೊಂದಿದೆ XUV. ಇನ್ನೊಂದು XUV 500 ಇದೆ ನೋಡಿ ಸರ್, W6 2013 ಸಿಂಗಲ್ ಓನರ್ ಸರ್. ಕೇವಲ 5,65,000 ರೂಪಾಯಿಗೆ ನಿಮ್ ಕಣ್ಮುಂದೆ ಸರ್. 5,65,000 ರೂಪಾಯಿಗೆ ಮಾತ್ರ. 65,000ಕ್ಕೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ತೋರಿಸಿರೋ ಎಲ್ಲ XUV ಕಾರ್ಸ್ ಎಲ್ಲ ಡೌನ್ ಪೇಮೆಂಟ್ ಎಷ್ಟು ಇರುತ್ತೆ ಸರ್? ನಿಮ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ ಸರ್. ಅಪ್ ಟು ಒಂದು 1 ಲಕ್ಷ 2 ಲಕ್ಷ ತಗೊಂಡ್ಬಂದ್ರು ಆರಾಮಾಗಿ XUV 500 ನಿಮ್ದು ಹಾಕ್ಸ್ಕೋಬಹುದು ಸರ್. 1 ಲ್ಯಾಕ್ ತಗೊಂಡ್ ಬಂದ್ರೆ ಸಾಕು, ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ. ಸಿಬಿಲ್ ಚೆನ್ನಾಗಿರ್ಬೇಕು ಸರ್. ಸಿಬಿಲ್ ಚೆನ್ನಾಗಿದ್ರೆ ಆರಾಮಾಗಿ ಆಗುತ್ತೆ ಸರ್. 90% ಮಾಡ್ಕೊಡ್ತೀವಿ ಸರ್. ಹಾಗೆ ಇಕೋಸ್ಪೋರ್ಟ್ಸ್ ಇದೆ ಸರ್, 2016 ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಸರ್. 4,85,000ಕ್ಕೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ಸರ್ I20 ಅಷ್ಟೇ ಇದೆ ನೋಡಿ ಸರ್, ಡೀಸೆಲ್ ಗಾಡಿ. ಅದು ಫುಲ್ಲಿ ಲೋಡೆಡ್ ಗಾಡಿ ಸರ್. ಓಡಿದ್ದು 72,000 ಕಿಲೋಮೀಟರ್ ಅಷ್ಟೇ ಸರ್. 2016 ಸೆಕೆಂಡ್ ಓನರ್ I20 ಅಷ್ಟೇ ಸರ್. ಬೆಸ್ಟ್ ಪ್ರೈಸ್ 5,65,000ಕ್ಕೆ ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ಸರ್ ಇನ್ನೊಂದು ಸ್ವಿಫ್ಟ್ ಇದೆ ನೋಡಿ ಸರ್, ಆಪಲ್ ಶೇಪ್ ಅಲ್ಲಿ ಸ್ವಿಫ್ಟ್ ಇದೆ. ಅದು ಮಾಡೆಲ್ 23-24 ಸರ್, ಸಿಂಗಲ್ ಓನರು. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಆಲ್ ಸ್ಪೆಸಿಫಿಕೇಶನ್ ಅವೈಲೇಬಲ್ ಇನ್ ದಿಸ್ ಕಾರ್. ಮ್ಯಾಗ್ವೀಲ್ ಎಲ್ಲ ಇದೆ, ಡಿಫಾಗರ್, ABS ಎಲ್ಲ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಕೇವಲ 6,50,000ಕ್ಕೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಸರ್ 2014 ಸರ್, ಥರ್ಡ್ ಓನರ್ ಆಗಿದೆ. ಅದು ಸ್ವಿಫ್ಟ್ VDI ಡೀಸೆಲ್ ಮಿಡ್ ವರ್ಷನ್ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಕೇವಲ 4 ಲಕ್ಷ ಸರ್. ಜಸ್ಟ್ 4 ಲ್ಯಾಕ್ ರೂಪೀಸ್ ಮಾತ್ರ. ಓನ್ಲಿ 4 ಲ್ಯಾಕ್ ಸರ್. ಇನ್ನೊಂದು ಗಜರಾಜ TUV 300 ಇದೆ ನೋಡಿ ಸರ್. TUV 300 T6 ಸರ್. ಇದು 2015 ಸೆಕೆಂಡ್ ಓನರು. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 4,80,000 ಕೊಡ್ಬೇಡ ಸರ್. ಜಸ್ಟ್ 4,80,000 ರೂಪಾಯಿ. 4,80,000ಗೆ 7 ಸೀಟರ್ TUV 300 T6 ಸರ್. ಸರ್ ಹುಂಡೈಯಲ್ಲಿ ಆಕ್ಸೆಂಟ್ ಇದೆ ನೋಡಿ ಸರ್. ಅದು 29,000 ಕಿಲೋಮೀಟರ್ ಓಡಿದ್ದು, ಜೆನ್ಯೂನ್ ಆಗಿದೆ. 2014 ಸಿಂಗಲ್ ಓನರ್ ಬೇಸಿಕ್ ವೇರಿಯಂಟ್ ಸರ್. ಇದು 3,10,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ನೆಕ್ಸ್ಟ್ ಆಪಲ್ ಶೇಪ್ ಅಲ್ಲಿ ಸ್ವಿಫ್ಟ್ ನೋಡ್ಕೊಂಡು ಬಂದ್ರಿ. ಆಪಲ್ ಶೇಪ್ ಅಲ್ಲಿ ಡಿಸೈರ್ ಇದೆ. 2019 ಸಿಂಗಲ್ ಓನರ್, ಓಡಿದ್ದು 70,000 ಕಿಲೋಮೀಟರ್ ಅಷ್ಟೇ ಸರ್. ಇದು ಅಷ್ಟೇ ಶೋರೂಮ್ ಹಿಸ್ಟ್ರಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಕೇವಲ 5,70,000 ಕೊಡ್ಬೇಡ. ನೆಕ್ಸ್ಟ್ ಒಂದು ಆಟೋಮೆಟಿಕ್ ಇದೆ. ಆಟೋಮೆಟಿಕ್ ಸೆಲೆರಿಯೋ ಇದೆ ನೋಡಿ ಸರ್. ಸೆಲೆರಿಯೋ VXC ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2017 ಸೆಕೆಂಡ್ ಓನರ್ ಸರ್. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಕೇವಲ 3,60,000ಕ್ಕೆ ಫೈನಲ್ ಆಗುತ್ತೆ. ಜಸ್ಟ್ 3,60,000 ರೂಪೀಸ್ಗೆ ಫೈನಲ್ ಆಗುತ್ತೆ. ಓನ್ಲಿ 3,60,000 ಸರ್. ನೆಕ್ಸ್ಟ್ ಇನ್ನೊಂದು ETS ಇದೆ ಸರ್. ETS ಮೈಲೇಜ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ETS Liva ಸರ್. ETS Liva GD 2012 ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ 3,50,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಜಸ್ಟ್ 3,50,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ನೆಕ್ಸ್ಟ್ ಕ್ವಿಡ್ ಇದೆ ನೋಡಿ ಸರ್. ಕ್ವಿಡ್ RXL 2017 ಸಿಂಗಲ್ ಓನರ್, ಓಡಿದ್ದು ಕಮ್ಮಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಕೇವಲ 2,95,000ಕ್ಕೆ ಕೊಡಬೇಡ ಸರ್. ಸರ್ ನೆಕ್ಸ್ಟ್ ಸ್ವಿಫ್ಟ್ ಇದೆ ನೋಡಿ ಸರ್. ಸ್ವಿಫ್ಟ್ VXI 2012 ಸರ್. ಸೆಕೆಂಡ್ ಓನರ್ ಆಗಿದೆ. ಕೇವಲ 3,25,000
ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ನೆಕ್ಸ್ಟ್ ಇನ್ನೊಂದು i20 ಇದೆ ನೋಡಿ ಸರ್, i20 ಅಷ್ಟ ಅದು ಪೆಟ್ರೋಲ್ ಅಲ್ಲಿ 2017 ಸಿಂಗಲ್ ಓನರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಕೇವಲ 5,20,000ಕ್ಕೆ ಸರ್. ನೆಕ್ಸ್ಟ್ ಪಕ್ಕದಲ್ಲಿ ಒಂದಿದೆ ಹುಂಡೈ ಆಕ್ಸೆಂಟ್ ಇದೆ ನೋಡಿ ಸರ್, ಮಾಡಲ್ 2015 ಸರ್, 2015 ಸಿಂಗಲ್ ಓನರ್ ಸರ್, ಪ್ರೈಸ್ 3,65,000ಕ್ಕೆ ಫೈನಲ್ ಮಾಡ್ಕೋಣ ಸರ್. ಮತ್ತೊಂದು ವರ್ಣ ಇದೆ 1.6 ಸರ್, ಹುಂಡೈ ವರ್ನ 1.6 ಇಂಜಿನ್ ಸರ್, 2011-12 ಸರ್, ಅದು ಸಿಂಗಲ್ ಓನರ್ ಗಾಡಿ, ಅದು ಡೀಸೆಲ್ ವೇರಿಯಂಟ್ ಸರ್, ಕೇವಲ 3,50,000ಕ್ಕೆ ಕೊಟ್ಬೇಡ ಸರ್. ನೆಕ್ಸ್ಟ್ ಬ್ಲೂ ಕಲರ್ ಸರ್, ಎಕ್ಸ್ಪ್ರೆಸ್ಸೋ ಇದೆ ನೋಡಿ ಸರ್, ಎಕ್ಸ್ಪ್ರೆಸ್ಸೋ VXi ಪ್ಲಸ್ 2019 ಸಿಂಗಲ್ ಓನರ್, ಇದು ಅಷ್ಟೇ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್, ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, ಕೇವಲ 3,25,000ಕ್ಕೆ ನಿಮ್ದು ಹಾಕ್ಸ್ಕೊಳ್ಳಿ ಸರ್. ಮತ್ತೊಂದು ವ್ಯಾಗನರ್ ಇದೆ ಸರ್. ನೆಕ್ಸ್ಟ್ ವ್ಯಾಗನರ್ ಸರ್, 2014 ಸಿಂಗಲ್ ಓನರು ವ್ಯಾಗನರ್ VXi ಪ್ಲಸ್ ಸರ್, ಬಾಡಿ ಲೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, ಶೋರೂಮ್ ಟೇಸ್ಟ್ ಇರೋ ಗಾಡಿ ಸರ್, ಕೇವಲ 2,99,000ಕ್ಕೆ ಕೊಡ್ಬೇಡ ಸರ್. ಮತ್ತೊಂದು ಸ್ವಿಫ್ಟ್ ಇದೆ ಸರ್, ಸ್ವಿಫ್ಟ್ VXi ಸರ್, 2008 ಸೆಕೆಂಡ್ ಓನರ್ ಆಗಿದೆ, 2028 ತನಕ FC ಇದೆ ಸರ್, ಬೆಸ್ಟ್ ಪ್ರೈಸ್ ಆಗುತ್ತೆ, ಕೇವಲ 2,15,000ಕ್ಕೆ ಕೊಡ್ಬೇಡ ಸರ್. ಸರ್ ನೆಕ್ಸ್ಟ್ ಕ್ಲೈಂಬರ್ ಒಂದಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಕ್ವಿಡ್ ಕ್ಲೈಂಬರ್ ಸರ್, 2020 ಸರ್, ಸಿಂಗಲ್ ಓನರ್ ಕ್ವಿಡ್ ಕ್ಲೈಂಬರ್ 2020 ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ, ಕೇವಲ 3,50,000ಕ್ಕೆ ಫೈನಲ್ ಮಾಡ್ತೀವಿ ಸರ್. ನೆಕ್ಸ್ಟ್ ಎಕ್ಸ್ಪ್ರೆಸ್ಸೋ VXi ಪ್ಲಸ್ ಸರ್, ಅಲ್ಲಿ ನೋಡಿ ನೀವು 8047 ನೋಡ್ಕೊಂಡ್ ಬಂದ್ರಿ, ಒಂದೇ ನಂಬರ್ ಡಿಫ್ರೆನ್ಸ್ ಸರ್, 8046 2019 ಇದು ಅಷ್ಟೇ ಸಿಂಗಲ್ ಓನರು VXi ಪ್ಲಸ್ ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ, ಕೇವಲ 3,25,000ಕ್ಕೆ. ಓಕೆ ಸರ್. ನೆಕ್ಸ್ಟ್ ಸರ್, 2012 ಸಿಂಗಲ್ ಓನರು ಡಿಸೈರ್ VDI ಮಿಡ್ ವರ್ಷನ್ ಇದೆ ಸರ್, ಗಾಡಿ ತುಂಬಾ ಚೆನ್ನಾಗಿದೆ, ಇದು ಅಷ್ಟೇ 4,20,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ವ್ಯಾಗನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್, 2019 ಸೆಕೆಂಡ್ ಓನರು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ, ಗಾಡಿ ತುಂಬಾ ಚೆನ್ನಾಗಿರೋ ಗಾಡಿ, ಕೇವಲ 3,99,000ಕ್ಕೆ. 3,99,000 ರೂಪಾಯಿ ಮಾತ್ರ ಕೊಡಬೇಡ ಸರ್. ಸರ್ ನೆಕ್ಸ್ಟ್ ಸರ್, ಸ್ವಿಫ್ಟ್ VXi ಇದೆ ನೋಡಿ ಸರ್, ಮಾಡಲ್ 2006 ಥರ್ಡ್ ಓನರ್ ಆಗಿದೆ, ಕೇವಲ 1,65,000ಕ್ಕೆ ಫೈನಲ್ ಆಗುತ್ತೆ. 1,65,000 ರೂಪಾಯಿ ಮಾತ್ರ. ಮತ್ತೊಂದು ಹಾಗೆ i10 ಎರಾ ಇದೆ ನೋಡಿ ಸರ್, 2008 ಥರ್ಡ್ ಓನರ್ ಆಗಿದೆ, ಕೇವಲ 1,80,000ಕ್ಕೆ ಸರ್. ಮತ್ತೊಂದು ಇಲ್ಲಿ ನೋಡಿ ಸರ್, ಆಲ್ಟೋ K10 VXi ಇದೆ, 2019 ಅದು ಸೆಕೆಂಡ್ ಓನರ್ ಆಗಿದೆ, ಕೇವಲ 2,99,000ಕ್ಕೆ. ಲೋ ಬಜೆಟ್ ಅಲ್ಲಿ ಯಾರು ಲೋನ್ ಕೂಡ ನೋಡ್ತಾ ಇದ್ದೀರಾ, ಬೆಸ್ಟ್ ವೆಹಿಕಲ್ ನಿಮಗೋಸ್ಕರ ಕಾದಿದೆ ಸರ್. ಮತ್ತೊಂದು ಸರ್, 2012 ಡಿಸೈರ್ ಇದೆ ನೋಡಿ ಸರ್, ಅದು ಡಿಸೈರ್ VXi ಥರ್ಡ್ ಓನರ್ ಆಗಿದೆ, ಕೇವಲ 2,70,000 ಕೊಡ್ಬೇಡ ಸರ್. ಸರ್ ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ ಇದೆ ನೋಡಿ ಸರ್, ಗ್ರ್ಯಾಂಡ್ ಐಟನ್ ಅಲ್ಲಿ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ ನಿಮ್ಮ ರೈಟ್ ಸೈಡ್ ಅಲ್ಲಿ, ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಗ್ರ್ಯಾಂಡ್ ಐಟನ್ ಎರಾ ಕೂಡ ಇದೆ. ಗ್ರ್ಯಾಂಡ್ ಐಟನ್ ಎರಾ ಸರ್, 2014 ಸಿಂಗಲ್ ಓನರು, ಇದು ಡೀಸೆಲ್ ಗಾಡಿ ಸರ್, ಕೇವಲ 3,50,000 ಕೊಡ್ಬೇಡ ಸರ್. ಹಾಗೆ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ, 2014 ಸೆಕೆಂಡ್ ಓನರು, ಪುಷ್ ಬಟನ್ ಸ್ಟಾರ್ಟ್, ಗಾಡಿ ತುಂಬಾ ಚೆನ್ನಾಗಿರೋ ಗಾಡಿ, ಅದು ಪೆಟ್ರೋಲ್ ಅಲ್ಲಿ ಕೇವಲ 3,10,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ನೆಕ್ಸ್ಟ್ ಸರ್, ಕ್ವಿಡ್ ಇದೆ ನೋಡಿ ಸರ್, 2017 ಸರ್, 2017 ಥರ್ಡ್ ಓನರ್ ಆಗಿದೆ, ಬೆಸ್ಟ್ ಪ್ರೈಸ್ ಆಗುತ್ತೆ, ಕೇವಲ 2,20,000ಕ್ಕೆ. ಸರ್ ನೆಕ್ಸ್ಟ್ ಸರ್, ಸ್ವಿಫ್ಟ್ VXi ಇದೆ ನೋಡಿ ಸರ್, 2014 ಥರ್ಡ್ ಓನರ್ ಆಗಿದೆ, ಕೇವಲ 3,35,000, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. ಸರ್ ನೆಕ್ಸೋ ಕಾರ್ಸ್ ಅಲ್ಲಿ ಎಂಡೋವರ್ ತಂದಿದ್ದೀರಾ ಸರ್? ಫೋರ್ಡ್ ಎಂಡೋವರ್ ಸರ್, ಫೋರ್ಡ್ ಎಂಡೋವರ್ ಅಂದ್ರೆ ಒಂದು ಟ್ರಕ್ಕಿಂಗ್ಗೆ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, 7 ಸೀಟರ್ ಗಾಡಿ ಸರ್. ಫೋರ್ಡ್ ಎಂಡೋವರ್ 2006 ಸರ್, ಬಾಡಿ ಲೈನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಟೈರ್ ಕಂಡೀಷನ್ನು, ಅಲೋವಿಲ್ಸ್ ಎಲ್ಲ ಇದೆ, ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಸರ್. ಫ್ರೆಶ್ FC ಕೂಡ ಇದೆ, ಫ್ರೆಶ್ ಇನ್ಶೂರೆನ್ಸ್ ಕೂಡ ಇದೆ ಸರ್. ಬೆಸ್ಟ್ ಪ್ರೈಸ್ ಕೇವಲ 2,99,000ಕ್ಕೆ ಫೋರ್ಡ್ ಎಂಡೋವರ್ 7 ಸೀಟರ್ ಗಾಡಿ, ಬೆಸ್ಟ್ ಪ್ರೈಸ್ ನಿಮ್ಮ ಕಣ್ಮುಂದೆ. ನೆಕ್ಸ್ಟ್ ಸರ್, ಇಯಾನ್ ಇದೆ ನೋಡಿ ಸರ್, ಇಯಾನ್ ಮ್ಯಾಗ್ನಾ 2011 ಸರ್, ಕೇವಲ 1,95,000ಕ್ಕೆ ನಿಮ್ಮ ಕಣ್ಮುಂದೆ. ಸರ್ ನೆಕ್ಸ್ಟ್ ಮಾರುತಿ ಸುಜುಕಿಯಲ್ಲಿ ಸ್ಟಾರ್ ಇದೆ ನೋಡಿ ಸರ್, ಬಾಡಿ ಲೈನಿಂಗ್ ಇದು ಅಷ್ಟೇ, ಶೋರೂಮ್ ಟೆಸ್ಟ್ ಅಲ್ಲಿ ಇರೋ ಗಾಡಿ ಸರ್, 2011 ಸಿಂಗಲ್ ಓನರು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಕೇವಲ 2,00,000 ಸರ್. ನೆಕ್ಸ್ಟ್ ಹ್ಯುಂಡೈ ವರ್ನಾ ಇದೆ ನೋಡಿ ಸರ್, ಮಾಡಲ್ 2014-15 ಸರ್, ಸಿಂಗಲ್ ಓನರು, ಕೇವಲ 4,60,000ಕ್ಕೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಮತ್ತೊಂದು ವೋಲ್ಕ್ಸ್ ವ್ಯಾಗನ್ ಪೋಲೋ ಇದೆ ನೋಡಿ ಸರ್ ನಿಮ್ಮ ಕಣ್ಮುಂದೆ, 2011 ಸರ್, ಸಿಂಗಲ್ ಓನರ್ ಗಾಡಿ, 2,65,000ಕ್ಕೆ ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ಬ್ಲೂ ಕಲರ್ ಆಲ್ಟೋ ಸರ್, ಆಲ್ಟೋ 800 2014 ಸೆಕೆಂಡ್ ಓನರು, ಬೆಸ್ಟ್ ಪ್ರೈಸ್, ಲೋ ಬಜೆಟ್ ಅಲ್ಲಿ ಯಾರಿಗಾದ್ರೂ ಲೋನ್ ಕೂಡ ಬೇಕಾ, ಕೇವಲ 2,15,000ಕ್ಕೆ ಆಲ್ಟೋ 800 ನಿಮ್ಮ ಕಣ್ಮುಂದೆ. ನೆಕ್ಸ್ಟ್ ಸರ್, ಕ್ವಿಡ್ ಇದೆ ನೋಡಿ ಸರ್, ಮಾಡಲ್ 2020 ಸಿಂಗಲ್ ಓನರು, ಕೇವಲ 2,30,000ಕ್ಕೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ಸರ್. ಮಾಡೆಲ್ ಗಾಡಿ 2020, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ನೆಕ್ಸ್ಟ್ ಹಂಗೆ ಹೋದ್ರೆ ಸರ್, ಹ್ಯುಂಡೈ ಔರಾ ಇದೆ ನೋಡಿ ಸರ್, 2020-21 ಸರ್, ಅದು ಸಿಂಗಲ್ ಓನರು, ಅದು ಡೀಸೆಲ್ ಗಾಡಿ, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್, ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ, ಕೇವಲ 5,20,000, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. ಮತ್ತೆ ಒಂದು ಡಸ್ಟರ್ ಇದೆ, ಡಸ್ಟರ್ 85 PS ಸರ್, 2016 ಸಿಂಗಲ್ ಓನರು, ಅದು ಡೀಸೆಲ್ ಗಾಡಿ ಸರ್, ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ, ಕೇವಲ 4,65,000ಕ್ಕೆ ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ಹೋಂಡಾ ಸಿಟಿ ID ಟೆಕ್ ಸರ್, ಡೀಸೆಲ್ ವೇರಿಯಂಟು, 2014 ಸಿಂಗಲ್ ಓನರು, ಆರಾಮಾಗಿ ಲೋನ್ ಕೂಡ ಆಗುತ್ತೆ, ಕೇವಲ 4,65,000ಕ್ಕೆ ಸರ್. ಸರ್ ನೆಕ್ಸ್ಟ್ ಹಂಗೆ ಬಂದ್ರೆ
ಸರ್ ಆಕ್ಸೆಂಟ್ ಲಿವಾ ಇದೆ ನೋಡಿ ಸರ್, ಅದು ಒಂದು ಕ್ಲಾಸಿಕ್ ವೆಹಿಕಲ್ ಅಂತ ಹೇಳಿದರೆ ತಪ್ಪಾಗಲ್ಲ. ಒಂದು ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ಸ್ 2003 ಸರ್, 2003 ಸೆಕೆಂಡ್ ಓನರು, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ ಸರ್. ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ, ಕೇವಲ 1,45,000 ಕೊಡ್ಬೇಡ ಸರ್. ನೆಕ್ಸ್ಟು ಸರ್ ಹೋಂಡಾ ಅಮೇಜ್ ಇದೆ, ID ಟೆಕ್ ಡೀಸೆಲ್ ವೇರಿಯಂಟು, 2013 ಸಿಂಗಲ್ ಓನರು, 3,50,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಮತ್ತೊಂದು ಸರ್ ಸರ್ ರಿಡ್ಸ್ ಇದೆ ನೋಡಿ ಸರ್, ರಿಡ್ಸು VDI ಡೀಸೆಲ್ ಮಿಡ್ ವರ್ಷನ್ ಸರ್, 2014 ಸಿಂಗಲ್ ಓನರು, ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ, ಕೇವಲ 3,85,000 ಕೊಡಬೇಡ ಸರ್. ನೆಕ್ಸ್ಟು ಹ್ಯುಂಡೈ ವರ್ನಾಡ್, ಇದು ಅಷ್ಟೇ ಸರ್, ಡೀಸೆಲ್ ಗಾಡಿ, 2008 ಸರ್, ಸಿಂಗಲ್ ಓನರ್ ಗಾಡಿ, ಕೇವಲ 2,50,000 ಸರ್. ಮತ್ತೊಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ 2 ಗಾಡಿ ಇದೆ ನೋಡಿ ಸರ್. ಐಟನಲ್ಲಿ ಬೇಕಾ ನಿಮಗೆ? ಅದು ರೆನಾಲ್ಟ್ ಕ್ವಿಡ್ ಇದೆ, ಕ್ವಿಡ್ ಕ್ಲೈಂಬರ್ ಇದೆ ಸರ್, 2017 ಸೆಕೆಂಡ್ ಓನರು, ಇದು ಅಷ್ಟೇ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, 2,80,000 ಕೊಡಬೇಡ. ಹಾಗೆ ಐಟನ್ ಇದೆ, 2009 ಸೆಕೆಂಡ್ ಓನರು, ಕೇವಲ 1,99,000 ನಿಮ್ದು ಹಾಕ್ಸ್ಕೊಳ್ಳಿ ಸರ್. ಹಂಗೆ 7 ಸೀಟರ್ ಬೇಕು ಅಂದರೆ 7 ಸೀಟರ್ ಬೇಕು ಅಂದರೆ ಮಾರುತಿ ಸುಜುಕಿಯಲ್ಲಿ ಎರ್ಟಿಗಾ ಇದೆ ನೋಡಿ ಸರ್. ಎರ್ಟಿಗಾ 7 ಸೀಟರ್, ಬಾಡಿ ಲೈನರ್ ಎಲ್ಲ ತುಂಬ ಚೆನ್ನಾಗಿದೆ, ಇಂಟೀರಿಯರ್ಸು ಟೈರ್ ಕಂಡೀಷನ್ಸ್ ಎಲ್ಲ ಸುಪೀರಿಯರ್ ಆಗಿದೆ, ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ. 2015 ಸೆಕೆಂಡ್ ಓನರು, ಆರಾಮಾಗಿ ಲೋನ್ ಕೂಡ ಆಗೋ ಗಾಡಿ ಸರ್, ಕೇವಲ 5,60,000 ನಿಮ್ದಾಗತ್ತೆ ಸರ್. ಟಾಟಾದಲ್ಲೇ ಗಾಡಿ ಬೇಕು ಅಂದರೆ ಟಾಟಾ ಜಸ್ಟ್ ಸರ್, 2015 ಸೆಕೆಂಡ್ ಓನರು, ಅದು ಪೆಟ್ರೋಲ್ ಗಾಡಿ ಸರ್, ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ, ಕೇವಲ 2,65,000 ನಿಮ್ದು ಹಾಕ್ಸ್ಕೊಳ್ಳಿ ಸರ್. ಕೇವಲ 2,65,000 ರೂಪಾಯಿಗೆ ಮಾತ್ರ. 65,000 ರೂಪಾಯಿಗೆ ಸರ್ ಮತ್ತೊಂದು ಸರ್, ಬಾಡಿ ಲೈನಿಂಗ್ ಎಲ್ಲ ಒಂದು ಶೋರೂಮ್ ಲುಕ್ಕಲ್ಲೇ ಇರೋ ಗಾಡಿ ಸರ್, 2011-12 ಸರ್, ಸೆಕೆಂಡ್ ಓನರ್ ಆಗಿದೆ, ವೋಲ್ಕ್ಸ್ ವ್ಯಾಗನ್ ವೆಂಟು, ಅದು ಹೈಲೈನ್ ಪೆಟ್ರೋಲ್ ಅಲ್ಲಿ, ಕೇವಲ 2,80,000 ಸರ್. ಮತ್ತೊಂದು ಸ್ವಿಫ್ಟ್ LDI ಇದೆ ನೋಡಿ ಸರ್, LDI ಡೀಸೆಲ್ ಸರ್, ಬೇಸಿಕ್ ವೇರಿಯಂಟು, 2013 ಸಿಂಗಲ್ ಓನರು, ಕೇವಲ 3,80,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಾಯ್ತಾ ಸರ್? ಸರ್ ಈಗ ಗಾಡಿಗಳು ತುಂಬಾ ಇದೆ ಸರ್. ಈಗ ಲೇಟೆಸ್ಟ್ ವೆಹಿಕಲ್ಸ್ ಯಾವ್ದು ಬಂದಿದೆ ಅದು ಮಾತ್ರ ಕವರ್ ಅಪ್ ಮಾಡಿದ್ದೀವಿ, ಬೇರೆ ಹೊಸ ಸ್ಟಾಕ್ ಮಾತ್ರ ಕವರ್ ಮಾಡಿದೀವಿ ಸರ್. ನಮ್ಮಲ್ಲಿ ಗಾಡಿಗಳು 35,000ದಿಂದ ಹಿಡಿದು 20 ಲಕ್ಷ ತನಕ ಗಾಡಿಗಳಿದೆ ಸರ್. ಈಗ ಹೊಸ ಸ್ಟಾಕ್ಸ್ ಯಾವ್ದು ಈಗ ಅಪ್ಕಮಿಂಗ್ ಇದೆ ಅದ್ರ ಮಾತ್ರ ನಿಮಗೆ ರಿಲೀಸ್ ಮಾಡಿದ್ದು ಸರ್ ಅಷ್ಟೇ. ಓಕೆ, ಸೊ ಫ್ರೆಂಡ್ಸ್, ನೀವು ಮುಂಚೆ ಯಾವುದೇ ಥರ ವಿಡಿಯೋ ನೋಡಿದ್ರೂ NXO ಕಾರ್ಸ್ ಬಂದ್ಬಿಟ್ಟು ಲೇಟೆಸ್ಟ್ ವಿಡಿಯೋ ಇದು. ನಾವು ವಿಡಿಯೋದಲ್ಲೇ ಮೆನ್ಷನ್ ಮಾಡಿರ್ತೀವಿ, NXO ಕಾರ್ಸ್ ಲೇಟೆಸ್ಟ್ ವಿಡಿಯೋ ಅಂತ ಮೆನ್ಷನ್ ಮಾಡಿರ್ತೀವಿ. ನೀವು ಅದು ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಈ ವಿಡಿಯೋ ಬಂದ್ಬಿಡುತ್ತೆ. NXO ಕಾರ್ಸ್ ಲೇಟೆಸ್ಟ್ ಮಾಡೆಲ್ ವೆಹಿಕಲ್ಸ್ ಅಂತ ಹಾಕಿದ್ರೆ ಸಾಕು, ಈ ವಿಡಿಯೋ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಯಾಕಂದರೆ ಇವಾಗ ನಾವು ತೋರಿಸಿರೋದು ಬಂದ್ಬಿಟ್ಟು ಎಲ್ಲ ಒಂದು ಲೇಟೆಸ್ಟ್ ಮಾಡಲು, ಅವ್ರ ಹತ್ರ ಹೊಸ ಸ್ಟಾಕ್ಸ್ ಏನು ಬಂದಿದೆ ಅದು ಮಾತ್ರ ನಿಮಗೆ ಫೀಚರ್ ಮಾಡಿದ್ದೀವಿ. ಸೊ ತುಂಬ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬಂದರೆ ಅವ್ರಿಗೆ ನೀವು ದಯವಿಟ್ಟು ಡಿಸ್ಕೌಂಟ್ ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡಿ ಕೊಡಬೇಕು ಸರ್. 100%. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮಗೋಸ್ಕರ ಎಕ್ಸೈಟಿಂಗ್ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ. ಮುಂದಿನ ಕಂಟೆಂಟ್ ಸಿಗೋಣ. ಥ್ಯಾಂಕ್ ಯು, ಬಾಯ್.